ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುನೀಲಾರಾಧ್ಯ. ಬಂಧುಗಳೇ, ಇತ್ತೀಚೆಗೆ ತೋರ್ಪಡಿಕೆಗೆ ಅಂತಾನೋ ಅಥವಾ ಇನ್ಯಾವುದೋ ಸ್ವಾರ್ಥಕ್ಕೋ ನಾಟಕೀಯ ಸಮಾಜ ಸೇವಕರ ಸಂಖ್ಯೆ ಮಿತಿ ಮೀರಿ ಹೋಗಿದೆ ಅಂತಂದರೆ ತಪ್ಪಾಗಲಾರ್ದು. ಆದರೆ ಅಟ್ ದಿ ಸೇಮ್ ಟೈಮ್ ನಿಸ್ವಾರ್ಥವಾಗಿ ಅಥವಾ ನಿರ್ದಿಷ್ಟ ಸದುದ್ದೇಶದಿಂದ ಸಮಾಜ ಸೇವೆಯನ್ನು ಮಾಡುತ್ತಿರುವಂತಹ ಸಂಖ್ಯೆಯೂ ಬೆಳೆಯುತ್ತಾ ಹೋಗುತ್ತಿದೆ. ನಿಜಕ್ಕೂ ಇದು ಖುಷಿ ಪಡುವಂತಹ ಸಂಗತಿ. ನಮ್ಮದೇ ತಾಲೂಕಿನ ಪೆರೇಸಂದ್ರ ಗ್ರಾಮದ ಯುವ ಮುಖಂಡರಾದ ಶ್ರೀಯುತ ಆರ್.ಕೆ. ರೆಡ್ಡಿ, ರವಿಕಿರಣ್ ರೆಡ್ಡಿರವರು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇಂದು ಒಂದು ಪ್ರೇರಣಾದಾಯಕ ಸೇವಾ ಕಾರ್ಯವನ್ನು ಮಾಡಿದ್ದಾರೆ. ತಂದೆ ತಾಯಿ ಮೇಲಿನ ಪ್ರೀತಿ ಮತ್ತು ತಮ್ಮ ನಾಯಕನ ಪ್ರೇರಣೆಯಿಂದ ಮಾನ್ಯ ಆರ್.ಕೆ. ರೆಡ್ಡಿಯವರವರು ವಿದ್ಯಾರ್ಥಿಗಳಿಗೆ ಚೈತನ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಶೇಕಡ 80% ಅಂಕವನ್ನು ಗಳಿಸಿರುವ ಸುಮಾರು 6 ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿ ಹಣವನ್ನು ಪ್ರೋತ್ಸಾಹಧನವಾಗಿ ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ವ್ಯಾಸಂಗಕ್ಕೆ ಮತ್ತಷ್ಟು ಹುರುಪು ನೀಡಿದ್ದಾರೆ ಮಾನ್ಯ ರವಿಕಿರಣ್ ರೆಡ್ಡಿರವರು. ಇದೇ ಅಲ್ಲದೆ ಈ ವರ್ಷದಿಂದ ಪ್ರತಿ ವರ್ಷವೂ ಶೇಕಡ 80%ಗೂ ಅಧಿಕ ಅಂಕಗಳನ್ನು ಪಡೆಯುವ ಸರ್ಕಾರಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ತಲಾ 5,000 ಪ್ರೋತ್ಸಾಹಧನ ನೀಡುವುದಾಗಿ ಘೋಷಿಸಿದರು ಆರ್.ಕೆ. ರೆಡ್ಡಿರವರು. ಈ ಸೇವಾ ಕಾರ್ಯವನ್ನು ತಮ್ಮ ತಂದೆ ತಾಯಿಯ ನೆನಪಿಗಾಗಿ ಮತ್ತು ತಮ್ಮ ನಾಯಕರಾದ ಶ್ರೀಯುತ ಸಂದೀಪ್ ರೆಡ್ಡಿರವರ ಪ್ರೇರಣೆಯಿಂದಾಗಿ ಮಾಡುತ್ತಿದ್ದೇನೆ. ನನಗೆ ಸಂದೀಪ್ ರೆಡ್ಡಿರವರ ಕೆಲಸಗಳೇ ಪ್ರೇರಣೆ ಎಂದು ಮಾತನಾಡಿದರು. ಚಿಕ್ಕಬಳ್ಳಾಪುರ ಹಾಗೂ ಪೆರೇಸಂದ್ರದ ಎಲ್ಲ ತಾಲೂಕು ಜನರಿಗೆ ಮೊದಲಿಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಇಂದು ಪೆರೇಸಂದ್ರದ ಪ್ರೌಢಶಾಲೆ ಅಂದರೆ ನಾವು ಒಂದು ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 80% ಮೇಲೆ ಯಾರು 10th 80% ಮೇಲೆ ತೆಗೆದಿರೋ ವಿದ್ಯಾರ್ಥಿಗಳಿಗೆ ನಮ್ಮ ಅಪ್ಪ ಅಮ್ಮನ ನೆನಪಿಗೋಸ್ಕರ 5,000 ಕೊಟ್ಕೊಂಡು ಬಂದಿರ್ತೀವಿ. ಅದೇ ಸಲ ಮುಂದುವರ್ಸ್ಕೊಂಡು ಇದೊಂದೇ ಈ ಸಲ ಅಲ್ಲ, ನೆಕ್ಸ್ಟ್ ಸಲಿನೂ ಅಷ್ಟೇ, ಎಷ್ಟೇ 80% ಮೇಲೆ ಎಷ್ಟೇ ಜನ ತೆಗೆದಿರೋ ಇದನ್ನ ಕಂಟಿನ್ಯೂ ಆಗಿ ಮಾಡಿಕೊಂಡು ಹೋಗೋಣ. ಈ ಜೆನ್ಸಿ ಜನರೇಷನ್ ನೋಡ್ತಾ ಇದ್ರೆ ಎಲ್ಲರೂ ಮತ್ತೆ ತುಂಬ ಮುಂದುವರಿದಿದ್ದಾರೆ. ಹಂಗೆ ನಮ್ಮ ಗೌರ್ಮೆಂಟ್ ಶಾಲೆಗಳು ಮುಂದುವರಿಬೇಕು. ಯಾಕೆ ಗೊತ್ತಾ, ಇವಾಗ ಎಲ್ಲ ವಿದ್ಯಾರ್ಥಿಗಳು ನೋಡಿದ್ರೆ ಮೊಬೈಲ್ಸಲ್ಲಿ ಮುಳುಗೋಗಿದ್ದಾರೆ. ಪಬ್ಜಿ ಗೇಮ್ಸು ಮತ್ತು ಇನ್ಸ್ಟಾಗ್ರಾಮು ಅದರಲ್ಲೇ ತುಂಬ ಹೊತ್ತು ಟೈಮ್ ಕಳೀತಾ ಇದ್ದಾರೆ. ಅದು ಬದಲು ಅದರಲ್ಲೇ ಇರುವ ChatGPTಯಲ್ಲಿ ಎಷ್ಟು ನಮ್ಮ ಕರ್ನಾಟಕ ಬಗ್ಗೆ ಏನೇ ಕೇಳಿದ್ರು ನಿಮಗೆ ಸೋಷಿಯಲ್ಲು ಸೈನ್ಸ್ ಬಗ್ಗೆನೂ ಅಷ್ಟೇ ಏನೋ ಒಂದು ಉತ್ತರ ಸಿಗುತ್ತೆ ಅದ್ರ ಬಗ್ಗೆ. ಮತ್ತು AI ಟೂಲ್ಸ್ ಇವಾಗ ನೆಕ್ಸ್ಟ್ ಬರ್ತಾ ಇರೋದು, ಮನುಷ್ಯನಿಗೆ ಕೆಲಸ ಕಮ್ಮಿ ಆಗಿ ಎಲ್ಲ ರೋಬೋಟಿಕ್ಸಲ್ಲಿ ತುಂಬ ಕೆಲಸಗಳು ನಡೀತಾ ಇದೆ. ಅದ್ರ ಬಗ್ಗೆ ಗಮನ ಕೊಡಲಿ, ಅವ್ರು ನಮ್ಮ ಸಹಾಯದಿಂದ ಏನೋ ಒಂದು ಸ್ವಲ್ಪನ ಯೂಸ್ ಆಗುತ್ತೆ ಅಂತ ಈ ಮೂಲಕ ತಿಳಿಸಲಾಗುತ್ತದೆ. ಇದಕ್ಕೆ ಪ್ರೇರಣೆ ನಮ್ಮ ಅಣ್ಣನಾದ ಸಂದೀಪ್ ರೆಡ್ಡಿ ಅವರು. ಇದೇ ಇಷ್ಟು ಇದು ನಾವು ಮಾಡ್ತಾ ಇರೋದು ಅವ್ರದ್ದು ಸ್ವಲ್ಪನೇ, ಆದರೆ ಅವ್ರು ಮಾಡ್ತಾ ಇರೋ ಕಾರ್ಯಕ್ಕೆ ಎಲ್ಲ ಯೂತ್ಸು ಅಷ್ಟೇ ಒಬ್ಬೊಬ್ಬರೇ ಇನ್ಸ್ಪೈರ್ ಆಗಿ ಅವ್ರ ಕೈಯಲ್ಲಾಗೋ ಅಷ್ಟು ಬಡ ಮಕ್ಕಳಿಗೆ ಮತ್ತು ಜನಕ್ಕೆ ಎಲ್ಲರಿಗೂ ಏನೋ ಒಂದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅಣ್ಣನವರಿಗೂ ಹಾಗೆ ಎಲ್ಲರಿಗೂ ನಾವೆಲ್ಲ ಅವರ ಸದಸ್ಯರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ ಸರ್. ನಮ್ಮ ಯೂತ್ಸು ಅಷ್ಟೇ ಒಂದೊಂದು ಅವ್ರವ್ರ ಕೈಯಲ್ಲಿ ಆಗೋಷ್ಟು ಸಹಾಯ ಮಾಡಿದ್ರೆ ಎಲ್ಲ ಈ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಮತ್ತು ಇವಾಗ ವಿದ್ಯಾರ್ಥಿಗಳು ಓದಿನ ಮೇಲೆ ಜಾಸ್ತಿ ಗಮನ ಕೊಡಬೇಕು. ಯಾಕೆ ಗೊತ್ತಾ, ಈಗ AI ಮೋಡು ಮತ್ತು ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಆಗೈತೆ. ನಮ್ಮ ಮಕ್ಕಳು ಮೊಬೈಲ್ ಎತ್ಕೊಂಡ್ರೆ ಬರೀ ಇನ್ಸ್ಟಾಗ್ರಾಮು ಅಂಥದ್ದು ನೋಡ್ತಾರೆ. ಅದು ಬಿಟ್ಟು AI ನೋಡಿ, ಇವಾಗ ನಾವು ಭಾಷಣ ಮಾಡಬೇಕಾದ್ರೂ ಅಷ್ಟೇ ChatGPTಯಲ್ಲಿ ಏನಾದ್ರು ಒಂದು ಹಾಕ್ಬಿಟ್ರೆ ಅದು ಫುಲ್ ಪ್ಯಾರಾಗ್ರಾಫೇ ಬರ್ತೈತೆ. ಅಂತ ಇದರಲ್ಲಿ ನಾವು ವಿದ್ಯಾರ್ಥಿಗಳು ಹೆಂಗಂದ್ರೆ ಓದ್ಬೇಕು, ಚೆನ್ನಾಗಿ ಓದ್ರೆ ನೀವು ಎಷ್ಟು. ಈ ಮಾತನ್ನ ಕೇಳಿ ನಿಜಕ್ಕೂ ಒಂದು ರೀತಿ ತೃಪ್ತಿ ಆಯಿತು ಕಣ್ರಿ. ಕಾರಣ ಮಾನ್ಯ ಸಂದೀಪ್ ರೆಡ್ಡಿರವರು ಸದಾ ತಮ್ಮ ಸೇವಾ ಕಾರ್ಯಗಳಲ್ಲಿ ನವ ಸಮಾಜ ನಿರ್ಮಾಣವೇ ನನ್ನ ಉದ್ದೇಶ, ಇಡೀ ಸಮಾಜ ಒಳ್ಳೆಯದಾಗಿ ಬದಲಾಗಬೇಕು, ಮನುಷ್ಯನಿಗೆ ಸಹಾಯ ಮಾಡುವಂತಾಗಬೇಕು ಎಂಬ ಮಾತುಗಳನ್ನು ಆಡುತ್ತಲೇ ಇರುತ್ತಾರೆ. ಅದರ ಪರಿಣಾಮವೋ ಎಂಬಂತೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಅಸಹಾಯಕನ ಕುಟುಂಬವೊಂದಕ್ಕೆ ಸಂದೀಪ್ ರೆಡ್ಡಿರವರ ಹೆಸರಿನಲ್ಲಿ ಅವರ ಅಭಿಮಾನಿಗಳಾದಂತಹ ಶ್ರೀರಾಂಪುರದ ಶಶಿ ಮತ್ತು ಚಿಕ್ಕಬಳ್ಳಾಪುರದ ಕಿರಣ್ ಎಂಬ ಯುವಕರು ಸೇವಾ ಕಾರ್ಯವನ್ನ ಮಾಡಿದ್ರು. ಇದೀಗ ರವಿಕಿರಣ್ ಎಂಬ ಈ ಯುವ ಮುಖಂಡ ಸಂದೀಪ್ ರೆಡ್ಡಿರವರ ಹೆಸರಿನಲ್ಲಿ ಇನ್ನೊಂದಷ್ಟು ಸೇವೆಯನ್ನ ಮಾಡುತ್ತಿದ್ದಾರೆ. ಸಮಾಜದಲ್ಲಿ ಈ ರೀತಿಯ ಆಮೂಲಾಗ್ರ ಬದಲಾವಣೆಗೆ ಕಾರಣರಾದ ಮಾನ್ಯ ಸಂದೀಪ್ ರೆಡ್ಡಿರವರಿಗೆ ನಿಜಕ್ಕೂ ಸಮಾಜದ ಪರವಾಗಿ ಕೃತಜ್ಞತೆಗಳನ್ನು ಹೇಳಲೇಬೇಕು. ಮಾನ್ಯ ಸಂದೀಪ್ ರೆಡ್ಡಿ ಸರ್, ನಿಮ್ಮ ಮೂಕ ತಪಸ್ಸಿನಂತಹ ಸೇವಾ ಕಾರ್ಯ ಇಂದು ನಿಜಕ್ಕೂ ಫಲ ಕೊಡಲು ಪ್ರಾರಂಭಿಸಿದೆ. ಇದು ಕಾಡ್ಗಿಚ್ಚಿನಂತೆ ಹಬ್ಬಿ ಎಲ್ಲೆಡೆ ವ್ಯಾಪಿಸಲಿ ಎಂದು ಹರಿಸಿಕೊಳ್ಳುತ್ತೇವೆ. ನಿಮಗೊಂದು ಸಲಾಂ. ಇನ್ನು ಈ ಪ್ರೋತ್ಸಾಹಧನದ ಕಾರ್ಯಕ್ರಮ ಪೆರೇಸಂದ್ರದ ಪದವಿ ಪೂರ್ವ
ಪೂರ್ವ ಕಾಲೇಜಿನ ಆವರಣದಲ್ಲಿ ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮದಲ್ಲಿ ನೆರವೇರಿಸಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ಮಕ್ಕಳು ಗಾಯನ, ನೃತ್ಯ, ಭಾಷಣ ಎಂದು ಅನೇಕ ವೈವಿಧ್ಯಾತ್ಮಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದು ಬಹಳ ಮನಮೋಹಕವಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ನರಸಿಂಹರೆಡ್ಡಿರವರ ಪ್ರಾತ್ಯಕ್ಷತೆ ಇತ್ತು. ಹಾಗೂ ವೇದಿಕೆಯಲ್ಲಿ ಮಾನ್ಯ RK ರೆಡ್ಡಿ ಅವರೊಂದಿಗೆ ಹಫೀಸ್, ಮಂಜುನಾಥ್, ಲಕ್ಷ್ಮೀಪತಿ, ಕಾರ್ತಿಕ್, ದಾದು, ಚರಣ್, ಉಮೇಶ್, ಕಾಂತರಾಜು, ಆರೂರು ಮಧು, ಸುರೇಶ್, ಸಂಜಯ್ ಮುಂತಾದ ಮುಖಂಡರು ಭಾಗಿಯಾಗಿದ್ದರು. ವಂದನೆಗಳೊಂದಿಗೆ ಸುನೀಲಾರಾಧ್ಯ. यहाँ अपनी भी थोड़ी अदा, थोड़ा अंदाज है. ನಾವು ನೀವು ಅವರೆಲ್ಲರೂ